ಏನಾಯ್ತು ಅಂತ ನಾನ್ ಮನೆಗೆ ಹೋಗಿದ್ದೀನಿ ಊಟ ಎತ್ಕೊಂಡ್ ಬರಕ್ಕೆ. ಅವ್ರು ಏನ್ ಹೇಳಿದಾರೆ ಅಂತ, ಮಗುಗೆ ವೀಸಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರು ನನ್ಗೆ. ಫಸ್ಟ್ ಆ ಮಗು ಹುಟ್ಟುವಾಗ ಅವ್ನ್ಗೆ ಬ್ರೀದಿಂಗ್ ಟೆಕಿಪ್ನಿಯಾ ಇದೆ. ಆ ಮಗುಗೆ ಹುಟ್ಟುವಾಗನೆ ಬ್ರೀದಿಂಗ್ ಟೆಕಿಪ್ನಿಯಾ ಇತ್ತು ಮಗುಗೆ. ಆಮೇಲೆ ಹಾಸ್ಪಿಟಲ್ ನಲ್ಲಿ ಅದು ಹುಟ್ಟುವಾಗ ಡಾಕ್ಟರ್ ಅಡ್ಮಿಟ್ ಮಾಡಿದ್ದಾರೆ NICU ಅಲ್ಲಿ. 23 ಡೇಸ್ಗೆ NICU ನಲ್ಲಿ ಇತ್ತು ಮಗು ಅಲ್ಲೇ ಇತ್ತು. ಕರ್ಕೊಂಡ್ ಬರುವಾಗ ಇವ್ರ ಮನೆಯಿಂದ ಯಾರು ಬಂದಿಲ್ಲ. ಹುಡ್ಗಿನ ಬೇಡ ಮಗುನ ಬೇಡ ಅಂತ ಹೇಳಿದ್ರು ಅವ್ರ ಮನೆಯಿಂದ. ಆಮೇಲೆ ಸಡ್ನ ಆ ಹುಡ್ಗಿಗೆ ಹೋಮ್ ಸಿಕ್ ಆಯ್ತು. ಹೋಮ್ ಸಿಕ್ ಆಗುವಾಗ ಅವ್ರಿಗೆ ಕೇಳ್ದೆ, ನಮ್ಮ ಅಪ್ಪನ ನೋಡ್ಬೇಕು, ಮಗುನ ತೋರಿಸ್ಬೇಕು ಮನೆಯಲ್ಲಿ. ಓಕೆ ಬನ್ನಿ, ನಾ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದೀನಿ. ಫಸ್ಟ್ ಮನೆ ಇದ್ದಿದ್ದು ಆಯಿಲ್ ಮಿಲ್ ರೋಡ್ ಇಂದ ಅವ್ರ ಅಪ್ಪ ಹತ್ರ ಕರ್ಕೊಂಡ್ ಹೋಗ್ಬಿಟ್ಟು ತೋರ್ಸ್ಬಿಟ್ಟು ಅಲ್ಲಿಂದ ಅವರು ತಿರ್ಗಾ ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಬಿಟ್ಟು ಕರ್ಕೊಂಡ್ ಹೋಗ್ಬಿಟ್ಟ ಮಗುನ. ಆಮೇಲೆ ನಾನ್ ಮನೆಗೆ ಹೋಗಿದ್ದೀನಿ ಸರ್, ಕಾಸು ಎತ್ಕೊಂಡ್ ಬರಕ್ಕೆ, ಊಟ ಎತ್ಕೊಂಡ್ ಬರಕ್ಕೆ. ನಮ್ಮ ಅಪ್ಪಗೆ ಸ್ಟ್ರೋಕ್ ಇದೆ, ಅವ್ನ್ಗೆ ಒಡಂಬ್ ಸರಿಲ್ಲ ಅಂತ ನಾನು ಹೋಗಿದ್ದೀನಿ ನಮ್ಮ ಅಪ್ಪನ ಹಾಸ್ಪಿಟಲ್ ಕರ್ಕೊಂಡ್ ಹೋಗಕ್ಕೆ. ಸಡ್ನ ನೇಬರ್ಸ್ ಫೋನ್ ಮಾಡ್ಬಿಟ್ಟು ನಿಮ್ ಮಗುಗೆ ಬ್ರೆತ್ಲೆಸ್ ಇಲ್ಲ, ಬೇಗ ಬನ್ನಿ ಅಂತ ಹೇಳಿದ್ರು. ಹೋಗ್ಬಿಟ್ಟು ನೋಡಿದ್ರೆ ಸಿಸ್ಟರ್ ಡಾಕ್ಟರ್ ಎಲ್ಲ ಹೇಳಿದ್ರು ಅದ್ ಫುಡ್ ಏನೋ ಸ್ಟಕ್ ಐತೆ ಅಂತ, ಫುಡ್ ಪೈಪ್ ಅಲ್ಲಿ, ಏರ್ ಪೈಪ್ ಅಲ್ಲಿ, ಅದರಿಂದ ತೀರೋಗ್ಬಿಟ್ಟಿದೆ ಮಗ ಅಂತ ಹೇಳಿದ್ರು. ನಾನು ಏನು ಮಾಡಿಲ್ಲ. ಸುಟ್ಟಿದ್ ಮಾರ್ಕ್ಸ್ ಅದ್ ಬಂದ್ಬಿಟ್ಟು ಹಾಟ್ ವಾಟರ್ ಬ್ಯಾಗ್. ಅವ್ರ ಮಮ್ಮಿ ದೋಸಾ ಕರಂಡಿ ಎತ್ಕೊಂಡ್ ಹೊಡೆದಿದ್ದು ಕೈಗೆ, ನರ್ವ್ಗೆ ಪ್ರಾಬ್ಲಮ್ ಆಯ್ತು. ಡಾಕ್ಟರ್ಗೆ ಕರ್ಕೊಂಡೋಗಿ ತೋರಿಸಿದೀವಿ ಆಕಾಶ್ ಹಾಸ್ಪಿಟಲ್ ದೇವನಹಳ್ಳಿಯಲ್ಲಿ. ಈ ತರ ಹೊಡೆದಿದ್ದಾರೆ, ನೋಡ್ಕೊಳ್ಳಿ ಪ್ರಾಬ್ಲಮ್ ಇದೆ ಅಂತ. ಕೋಲ್ಡ್ ಕಂಪ್ರೆಷನ್, ಹಾಟ್ ಕಂಪ್ರೆಷನ್ ಇಟ್ಕೊಳ್ಳಿ ಅಂತ ಹೇಳಿದ್ರು ಅವರು. ಅದ್ ಇಡುವಾಗ ತುಂಬಾ ಬಿಸಿ ಹಾಕಿದಾರೆ ಅವ್ರು ಹಾಟ್ ವಾಟರ್ ಬ್ಯಾಗ್ ಎಲೆಕ್ಟ್ರಿಕ್. ಅದರಿಂದ ಕೈ ಫುಲ್ ಬರ್ನ್ ಆಯ್ತು. ಅದ್ ಗಾಯ ಕಣ್ಣತ್ರ ನಾಯಿ ತಲ್ಸಿದ್ದು. ಅವ್ರ ನೇಬರ್ಸ್ ಇದ್ದಿದ್ದು ಮನೆಯಲ್ಲಿ, ನಾನು ಇದ್ದಿಲ್ಲ. ಈ ಕಡೆ ಕಣ್ಣು, ಹೌದು, ಈ ಕಡೆ ಕಣ್ಣತ್ರ, ಆಮೇಲೆ ತಲೆ ಮೇಲೆ ಸ್ಟೆಪ್ ಇಂದ ಬಿದ್ದಿದ್ದು ಮಗು. ಒನ್ ವೀಕ್ 2 ವೀಕ್ಸ್ ಬ್ಯಾಕ್. ಅವ್ರ ಗರ್ಲ್ ಫ್ರೆಂಡ್ ಇಲ್ಲ, ಅವ್ರು ನಮ್ಗೆ ಹೆಲ್ಪ್ ಮಾಡೋದು. ಅವ್ರ ಹಾಸ್ಪಿಟಲ್ ಅಲ್ಲಿ ಮಗು ಅವರೇ ಹೆಲ್ಪ್ ಮಾಡಿದ್ದು. 3 ಜನ, ನಾನು ನಮ್ ಫ್ರೆಂಡ್ ಬರೋದು. ಅವ್ರ ಡಾಕ್ಟರ್, ಅವರು ಸಮೃದ್ಧಿ ಅಂತ ಲೇಡಿ PR, ಅವ್ರ ಆಕಾಶ್ ಹಾಸ್ಪಿಟಲ್ ದೇವನಹಳ್ಳಿಯಲ್ಲಿ. ಅವರೇ ನನ್ಗೆ ಹೆಲ್ಪ್ ಮಾಡೋದು. ಮಗು ಎಲ್ಲ ಚೆಕ್ ಮಾಡಕ್ಕೆ ಅವ್ರ ಹಾಸ್ಪಿಟಲ್ ನಲ್ಲಿನೇ ಬರ್ತಾ ಇತ್ತು ಆ ಮಗುದು. ನಾನ್ ನೋಡಿಲ್ಲ, ನನ್ಗೆ ಏನು ಅವಕಾಶ ಅಂತ ನನ್ಗೆ ಏನು ಗೊತ್ತಿಲ್ಲ. ನನ್ ಮನೆಯಲ್ಲಿ ಇರ್ದಿಲ್ಲ ನಾನು. ನಾನು ಏನು ಮಾಡಿಲ್ಲ ಸರ್. ಅವ್ರು ನನ್ನ ಹತ್ರ ನಾನು ಮಾತಾಡಿದ್ದೀನಿ, ನೆನ್ನೆ ಅವ್ರ ಹತ್ರ ಕೇಳಿದೀನಿ ಒಂದ್ಸಲಿ ಸ್ಟೇಷನ್ ಅಲ್ಲಿ ಯಾರು ಒದ್ದಿದ್ದು ಅಂತ. ಅವ್ರು ಏನೋ ಮಾತಾಡ್ತಾ ಇಲ್ಲ, ಬೇರೆ ಅಳ್ತಾ ಇದ್ದಾನೆ ಅವರು. ನನ್ಗೆ ಗೊತ್ತಿಲ್ಲ, ನನ್ ಮನೆಯಲ್ಲಿ ಇರ್ದಿಲ್ಲ, ಇಲ್ಲ ನನ್ಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ. ಇಲ್ಲ, ಆತರ ಏನೂ ಆಗಿಲ್ಲ ವಿಷಯ. ಜೆಪ್ಟೋಲ್